ಸಂಪಂಗಿ ಥಿಯೇಟರ್ ಅಲ್ಲಿ 1982 ನಲ್ಲಿ ರಿಲೀಸ್ ಆಗಿರೋ ಡಾಕ್ಟರ್ ರಾಜ್ಕುಮಾರ್ ಅವರ ಚಲಿಸುವ ಮೋಡಗಳು ಸಿನಿಮಾ 85 ದಿನ ಓಡುತ್ತೆ. ಅದ ನಂತರ ಯಾವ ಸಿನಿಮಾನು ಅಷ್ಟು ದಿನ ಓಡ್ಲಿಲ್ಲ. ಅದು ಒಂದು ರೆಕಾರ್ಡ್ ಆಗಿನೇ ಮೇಂಟೈನ್ ಆಗ್ತಾ ಇತ್ತು. ಆ ರೆಕಾರ್ಡ್ ನ ಬ್ರೇಕ್ ಮಾಡಿದ್ದು 1996 ಅಲ್ಲಿ ರಿಲೀಸ್ ಆಗಿರೋ ನಮ್ಮೂರ ಮಂದಾರ ಹೂವೆ ಸಿನಿಮಾ. ಈ ಸಿನಿಮಾ ಸಂಪಂಗಿ ಥಿಯೇಟರ್ ಅಲ್ಲಿ 100 ದಿನ ಪೂರೈಸುತ್ತೆ. ಶಿವರಾಜ್ ಕುಮಾರ್ ಅವ್ರ ಫಿಲ್ಮ್ ಕೆರಿಯರ್ ಅಲ್ಲಿ ಒನ್ ಆಫ್ ದಿ ಎವರ್ ಗ್ರೀನ್ ಸಿನಿಮಾ ಆಗಿ ಉಳ್ಕೊಳ್ಳುತ್ತೆ. ಆಗಿನ ಕಾಲಕ್ಕೆ ಶಿವರಾಜ್ ಕುಮಾರ್ ಅವ್ರ ಸಿನಿಮಾಗಳಲ್ಲೇ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ನಮ್ಮೂರ ಮಂದಾರ ಹೂವೆ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ. ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಮಂದಾರ ಅನ್ನೋ ಒಂದು ಕ್ಯಾಪ್ ಹಾಕಿರ್ತಾರೆ. ಆ ಕ್ಯಾಪ್ ಆ ವರ್ಷದಲ್ಲಿ ಎಷ್ಟು ಫೇಮಸ್ ಆಯ್ತಂದ್ರೆ ಮಂದಾರ ಟಿ ಶರ್ಟ್ಸ್, ಮಂದಾರ ಬ್ಯಾಗ್ಸ್, ಮಂದಾರ ಕ್ಯಾಪ್ಸ್ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇದ್ರು. ರಮೇಶ್ ಅರವಿಂದ್ ಅವರಿಗೆ ತ್ಯಾಗರಾಜ್ ಅಂತ ಟೈಟಲ್ ಸಿಕ್ಕಿದ್ದು ಈ ಸಿನಿಮಾದ ಮೂಲಕನೇ. ಶಿವರಾಜ್ ಕುಮಾರ್ ಅವರು ಮತ್ತು ರಮೇಶ್ ಅರವಿಂದ್ ಅವರು ಆ ಫ್ರೆಂಡ್ಶಿಪ್ ಕೊಡೋ ಸಿಗ್ನಲ್ ಏನಿದೆಯೋ, ಅಂದ್ರೆ ಹೇ ಹೇ ಅಂತ ಸಿಗ್ನಲ್ ಏನಿದೆಯೋ, ಅದನ್ನ ಸುಮಾರು ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಆ ಒಂದು ಸಿಗ್ನಲ್ ನ ಫಾಲೋ ಮಾಡ್ತಾ ಇದ್ರು.